ಎಲ್ರಿಗೂ ನಮಸ್ಕಾರ. ನಾನು ನಿರ್ಮಲಾ. ಇವತ್ತಿನ ಸ್ಪೆಷಲ್ ರವಾ ಇಡ್ಲಿ ಅಂದರೆ ಮೊಸರು ಹಾಕಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಇಮಿಡಿಯೇಟ್ ಯಾರು ಬಂದರೆ ಮಕ್ಕಳಿಗೆ ಇಷ್ಟವಾಗುವಂಥ ಒಂದು ರವೆ ಇಡ್ಲಿ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಶುಂಠಿನ ಸಣ್ಣದಾಗಿ ಹೆಚ್ಚಾಕೋಬೇಕಾಗುತ್ತೆ. 1 ಸ್ಪೂನು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಟ್ಟ ತಕ್ಷಣ ನಾನು ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಸಿ ಶುಂಠಿ ಚಿಕ್ಕದಾಗಿ ಹೆಚ್ಚಾಕ್ಕೊತಾ ಇದ್ದೀನಿ. ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ಸಣ್ಣ ಲೋಟ, ಕಾಫಿ ಕುಡಿಯೋ ಲೋಟದಲ್ಲಿ 2 ಲೋಟ ಬೆಂಗಳೂರು ರವೆ ತೊಗೊಂಡಿದ್ದೀನಿ. ಅದನ್ನು ಸಹ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದೊಂದು ಘಮ ಬರುತ್ತೆ, ಅಲ್ಲಿವರೆಗೆ ಹುರ್ಕೊಳ್ಳಿ. ನೋಡಿ, ಈಗ ನಾನು ಒಂದು ಅರ್ಧ ಸ್ಪೂನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನೋಡಿ, ಇದೊಂದು 10 ನಿಮಿಷ ಆರಕ್ಕೆ ಬಿಡ್ತೀನಿ. ಆರಿದ್ಮೇಲೆ ಅದಕ್ಕೆ ನಾನು ಲೋಟದಲ್ಲಿ ರವೆ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ 2 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು 10 ನಿಮಿಷ ರೆಸ್ಟಿಗೆ ಬಿಡ್ತೀನಿ. ನೋಡಿ, ಇದು ಗಟ್ಟಿ ಆಯ್ತು. 10 ನಿಮಿಷ ರೆಸ್ಟಿಗೆ ಬಿಡಿ. ಆಮೇಲೆ ಬೇಕಾದ್ರೆ ಗಟ್ಟಿ ಬೇಕು ಅಂದರೆ ಗಟ್ಟಿಗೆ, ತೆಳು ಬೇಕಂದರೆ ತೆಳು ಮಾಡ್ಕೋಬೋದು. 10 ನಿಮಿಷ ಆಯಿತು ಇದು ರೆಸ್ಟ್ ಕೊಟ್ಟು. ಇದಕ್ಕೆ ನಾನು 1/4 ಸ್ಪೂನು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಅಡುಗೆ ಸೋಡಾ ಇದು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ, ಇಡ್ಲಿಕ್ಕಿಂತ ಒಂಚೂರು ಗಟ್ಟಿ ಬಂತು ಅಂದರೆ ನೀವು ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಬರುತ್ತೆ. ಆವಾಗ ಇಡ್ಲಿ ಬ್ಯಾಟರ್ನ ರೆಡಿ ಆಗಿದೆ ಅಂತ ಅರ್ಥ. ನಾನು ಆವಾಗ ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಹಚ್ಚಿ ಹಾಕಿ ತೋರಿಸ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಈಗ ಇಡ್ಲಿ ಬ್ಯಾಟರ್ ರೆಡಿ. ಇದಕ್ಕೆ ನಾನು ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಸವರ್ಕೊತಾ ಇದ್ದೀನಿ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿ ಬ್ಯಾಟರನ್ನು ಹಾಕ್ಕೊಳ್ಳಿ. ಅದಕ್ಕೆ ನೋಡಿ, ನಾನು ಇಷ್ಟಿಷ್ಟು ಹಾಕ್ಕೊತಾ ಇದ್ದೀನಿ. 2 ಲೋಟಕ್ಕೆ 4 ಇಡ್ಲಿ, 4 ಡಬಲ್ 8 ಇಡ್ಲಿ ಆಗ್ತಾವೆ ನೋಡಿ. ನೀವು ಹೆಚ್ಚಿಸ್ಕೋಬೋದು. ನಾನು ತೋರಿಸಿದ್ದೀನಲ್ಲ ಇಷ್ಟು, ನೀವು ಡಬ್ಬಲ್ ಬೇಕಾದರೆ 4 ಲೋಟ ರವೆ ಹಾಕ್ಕೋಬೋದು, 4 ಲೋಟ ಮೊಸರು ಹಾಕ್ಕೋಬೋದು. ನಾನೀಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 10 ನಿಮಿಷ ಬೇಯಿಸ್ತಾ ಇದ್ದೀನಿ. 10 ನಿಮಿಷ ಇಲ್ಲ 1/4 ಗಂಟೆ ಬೇಯಿಸಿ. ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಅದು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಎಲ್ಲವನ್ನೂ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಕಡಲೆನೂ ಹಾಕ್ಕೊತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ನೀರು ಹಾಕಿ. ನೋಡಿ, ಅದಕ್ಕೆ ಬಂದಿದೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. 1 ಸ್ಪೂನ್ ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಆಯ್ತದು. ರವೆ ಇಡ್ಲಿಗಂತೂ ತುಂಬಾ ಚೆನ್ನಾಗುತ್ತೆ. ನೀರಂಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಅದಕ್ಕೆ ಬಂದಿದೆ. ಈಗ ಇಡ್ಲಿ ಬೆಂದಿದೆ ಅಂತ ನೋಡೋಣ ಬನ್ನಿ. ನೋಡಿ, ನಾನು 20 ನಿಮಿಷ ಬೇಯಿಸಿದ್ದೀನಿ. ನೋಡಿ, 20 ನಿಮಿಷಕ್ಕೆ ಈಗ ಬಂದಿದೆ. ಒಂದು ಸ್ವಲ್ಪನೂ ಅಂಟಿಲ್ಲ. ನೋಡಿ, ಟೆನ್ಷನ್ ಇರಲ್ಲ. ಬೆಳಗ್ಗೆ ಒಂದು ತಿಂಡಿಗೆ ಆಗುತ್ತೆ, ವಾರದಲ್ಲಿ ಒಂದು ದಿವಸ. ನೀವು ನಿಮ್ಮ ಮನೇಲಿ ರೂಢಿಸ್ಕೊಳ್ಳಿ. ನನ್ನ ತಿಂಡಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸ್ಮೂತ್ ಇರುತ್ತೆ, ತುಂಬ ಟೇಸ್ಟಿ ಇರುತ್ತೆ. 100% ಹೇಳ್ತೀನಿ, ಈ ತಿಂಡಿನ ನೀವು ನಿಮ್ಮ ಮನೆಯಲ್ಲಿ ವಾರಕ್ಕೊಂದು ದಿವಸ ಮಾಡ್ಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೋಡಿ ಹೇಗೆ ಬಂದಿದೆ ಅಂತ. ನೋಡಿ, ಹಿಂಗೆ ಮುರಿದ್ರೆ ಸಾಕು, ಎಷ್ಟು ಸ್ಮೂತಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್